ವೀಕ್ಷಕರೇ ನಮಸ್ಕಾರ. ಜಸ್ಟಿನ್ ಟೈಮ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಸಿಎಂ ಸಿದ್ದರಾಮಯ್ಯ ಅವರು ಜೈಲಿಗೆ ಹೋಗ್ತಾರಾ? ಮೂಡಾ ಹಗರಣದ ಕೇಸು ಅವರ ಕುತ್ತಿಗೆಯನ್ನು ಸುತ್ತಿಕೊಳ್ಳಲಿದೆಯಾ? ರಾಜ್ಯದಲ್ಲಿ ಈ ರೀತಿಯ ಚರ್ಚೆಗಳು ನಡೆಯುತ್ತಿರುವಾಗಲೇ ಇನ್ನೊಂದು ಬೆಳವಣಿಗೆ ಕೂಡ ಆಗಿದೆ. ಕೇವಲ ಸಿದ್ದರಾಮಯ್ಯ ಅವರಷ್ಟೇ ಅಲ್ಲ, ಖರ್ಗೆ ಸಾಹೇಬರ ಇಡೀ ಕುಟುಂಬ ಕೂಡ ಜೈಲಿಗೆ ಹೋಗುತ್ತಾ ಅನ್ನೋ ಪ್ರಶ್ನೆ ಈಗ ಹುಟ್ಟುಕೊಂಡಿದೆ. ಒಂದು ಕಡೆ ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಕೆಲ ಕಾಂಗ್ರೆಸ್ ನಾಯಕರಿಗೆ ಕಂಟಕ ಶುರುವಾಗಿದೆ. ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಇಡಿ ಪ್ರಶ್ನೆಗಳನ್ನು ಕೇಳ್ತಾ ಇದೆ. ಅದರ ಬೆನ್ನಲ್ಲೇ ಇನ್ನೊಂದು ಹಗರಣದ ವಾಸನೆ ಕೂಡ ಹೊಡಿತಾ ಇದೆ. ಅದರಿಂದ ಇಡೀ ಖರ್ಗೆ ಕುಟುಂಬ ಜೈಲಿಗೆ ಹೋಗುವ ಸಾಧ್ಯತೆಗಳು ಸಾಕಷ್ಟಿದೆ. ಬಿಜೆಪಿ ಖರ್ಗೆ ಕುಟುಂಬದ ಜಮೀನು ಅಕ್ರಮವನ್ನು ಎಳೆಯಾಗಿ ಬಿಚ್ಚಿಟ್ಟಿದೆ. ಬಿಜೆಪಿ ನಾಯಕ ಹಾಗೂ ರಾಜ್ಯಸಭಾ ಅಧ್ಯಕ್ಷರಾದ ಲೆಹರ್ ಸಿಂಗ್ ಶಿರೋಯ ಅವರು ಖರ್ಗೆ ಅವರ ಮೂಲಕ ನಡೀತಾ ಇರುವಂತಹ ಟ್ರಸ್ಟ್ಗೆ ಕರ್ನಾಟಕ ಔದ್ಯೋಗಿಕ ಕ್ಷೇತ್ರ ವಿಕಾಸ ಬೋರ್ಡ್ನ ಜಮೀನಿನ ಉದ್ದೇಶಿತ ಹಂಚಿಕೆ ಬಗ್ಗೆ ಸವಾಲನ್ನು ಎತ್ತಿದ್ದಾರೆ. ಖರ್ಗೆ ಅವರು ಜಮೀನಿನ ಹಕ್ಕನ್ನು ಹೊಂದೋದಕ್ಕೆ ಏರೋಸ್ಪೇಸ್ ಉದ್ಯಮಿ ಯಾವಾಗಾದರೂ ಇದು ಅಧಿಕಾರದ ದುರುಪಯೋಗ ಅಲ್ವೇ ಅಂತ ಶಿರೋಯ ಅವರು ಖರ್ಗೆ ಕುಟುಂಬದ ಮೇಲೆ ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಒಂದು ರಿಪೋರ್ಟ್ನ ಪ್ರಕಾರ ಮಲ್ಲಿಕಾರ್ಜುನ್ ಖರ್ಗೆ ಅವರ ಕುಟುಂಬದ ಮೂಲಕ ನಡೀತಾ ಇರುವಂತಹ ಟ್ರಸ್ಟ್ಗೆ ಬೆಂಗಳೂರಿನ ಹತ್ತಿರದ ಹೈಟೆಕ್ ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕ್ನಲ್ಲಿ SC ಕೋಟಾ ಅಡಿಯಲ್ಲಿ ನಾಗರಿಕ ಸೌಲಭ್ಯಗಳಿಗಾಗಿ ಕರ್ನಾಟಕ ಔದ್ಯೋಗಿಕ ಕ್ಷೇತ್ರದ ವಿಕಾಸ್ ಬೋಯಿ ಅವರ 5 ಎಕರೆ ಜಮೀನನ್ನು ಜಪ್ತಿ ಮಾಡಲಾಗಿದೆ. ಟ್ರಸ್ಟ್ನ ಟ್ರಸ್ಟಿಗಳಲ್ಲಿ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ, ಅವರ ಪತ್ನಿ ರಾಧಾಬಾಯಿ ಖರ್ಗೆ, ಅವರ ಅಳಿಯ ಮತ್ತು ಗುಲ್ಬರ್ಗದ ಸಂಸದ ರಾಧಾಕೃಷ್ಣ ದೊಡ್ಡಾಮಣಿ, ಅವರ ಮಗ ಕರ್ನಾಟಕ ಸರ್ಕಾರದ ಮಂತ್ರಿ ಪ್ರಿಯಾಂಕ್ ಖರ್ಗೆ ಹಾಗೂ ಇನ್ನೊಬ್ಬ ಮಗ ರಾಹುಲ್ ಖರ್ಗೆ ಅವರು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ. ಅಧಿಕಾರದ ದುರುಪಯೋಗ ಕುಟುಂಬ ರಾಜಕಾರಣ ಆಗಿದೆ. MB ಪಾಟೀಲ್ ಅವರು ಮಾರ್ಚ್ 2024ರಲ್ಲಿ ಈ ಹಂಚಿಕೆಗೆ ಹೇಗೆ ಒಪ್ಪಿಗೆಯನ್ನು ಕೊಟ್ಟರು? ಇದು ಲೆಹರ್ ಸಿಂಗ್ ಶಿರೋಯ ಅವರ ಪ್ರಶ್ನೆ. ಖರ್ಗೆ ಕುಟುಂಬ ಕಾನೂನು ಬಾಹಿರವಾಗಿ ಈ ಜಮೀನನ್ನು ತಮ್ಮ ಹೆಸರಿಗೆ ಮಾಡಿಕೊಂಡಿದೆ ಅನ್ನೋದು BJPಯ ಅಪವಾದ. ಟ್ರಸ್ಟ್ ಹೆಸರಲ್ಲಿ ಜಮೀನು ಯಾವ ಕಾನೂನು ನಿಯಮದ ಅಡಿಯಲ್ಲಿ ಹೋಗಿದೆ? ಇದುವರೆಗೆ ಕಾಂಗ್ರೆಸ್ ಇದ್ಯಾವುದಕ್ಕೂ ಉತ್ತರ ಕೊಟ್ಟಿಲ್ಲ. ಖರ್ಗೆ ಕುಟುಂಬದ ಅಕ್ರಮದ ವಿರುದ್ಧ BJP ಸರ್ಕಾರ ಎಲ್ಲ ಕಡೆಯಿಂದ ಖಂಡಿಸ್ತಾ ಇದೆ. ಆದಷ್ಟು ಬೇಗ ಈ ವಿಷಯದ ಬಗ್ಗೆ ತನಿಖೆ ಕೂಡ ಶುರುವಾಗಬಹುದು. ಯಾಕಂದರೆ ಈ ವಿಷಯ ದೊಡ್ಡ ರೂಪ ತಾಳ್ತಾ ಇದೆ. BJPಯ ರಾಷ್ಟ್ರ ಪ್ರವಕ್ತ ಶಹಜಾದ್ ಪುಣೆ ಅವರು ಈ ಬಗ್ಗೆ ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಕರ್ನಾಟಕದಲ್ಲಿ ಬೆನ್ನಿಂದ ಬೆನ್ನಿಗೆ ಅಕ್ರಮಗಳು ನಡೀತಾ ಇದ್ದು ಈಗ ಇನ್ನೊಂದು ಸ್ಕ್ಯಾಮ್ ಬಯಲಿಗೆ ಬಂದಿದೆ. 5,000 ಕೋಟಿಯ ಮೂಡಾ ಹಗರಣ ಆಯಿತು. ಅದರಲ್ಲಿ ಸಿದ್ದರಾಮಯ್ಯ ಕುಟುಂಬದ ಕೈವಾಡ ಇತ್ತು ಅಂತ ಹೇಳಲಾಗುತ್ತೆ. ಈಗ ಖರ್ಗೆ ಕುಟುಂಬದ ಇನ್ನೊಂದು ಸ್ಕ್ಯಾಮ್ ಬೆಳಕಿಗೆ ಬಂದಿದೆ. 45 ಎಕರೆ ದಲಿತ ಸಮುದಾಯಕ್ಕೆ ನಾಗರಿಕ ಸೌಲಭ್ಯಗಳಿಗಾಗಿ ಬೆಂಗಳೂರಿನ ಹೈಟೆಕ್ ಡಿಫೆನ್ಸ್ ಏರೋಸ್ಪೇಸ್ ಪಾರ್ಕ್ನಲ್ಲಿ ಮೀಸಲಿಟ್ಟಿದ್ದ ಜಮೀನಲ್ಲಿ ಖರ್ಗೆ ಕುಟುಂಬದ ಟ್ರಸ್ಟ್ಗೆ 1 ವರ್ಷದ ಹಿಂದೆಯೇ 5 ಎಕರೆ ಜಮೀನನ್ನು ಬರೆಸ್ಕೊಳ್ಳಲಾಗಿದೆ. ಈ ಟ್ರಸ್ಟ್ನಲ್ಲಿ ಪೂರ್ತಿ ಖರ್ಗೆ ಕುಟುಂಬವೇ ತುಂಬಿ ಹೋಗಿದೆ. ಅವರ ಸುಪುತ್ರ ಪ್ರಿಯಾಂಕ್ ಖರ್ಗೆ ಕೂಡ ಶಾಮೀಲಾಗಿದ್ದಾರೆ. ಮಗ ರಾಹುಲ್ ಖರ್ಗೆ ಅದನ್ನು ನಡೆಸ್ತಾರೆ. ಹಾಗಾದರೆ ಇದು ಅಧಿಕಾರದ ದುರುಪಯೋಗವೇ? ಇದು ಪರಿವಾರವಾದ ಅಲ್ವೇ? ಕೈಗಾರಿಕಾ ಮಂತ್ರಿ ಆಯಾ ಜಮೀನನ್ನು ಇವರಿಗೆ ಹೇಗೆ ಕೊಟ್ಟರು? SC ಸಮಾಜದಿಂದ ಯಾರೂ ಯೂತ್ ಆಂಟ್ರಪ್ರೆನರ್ ಇರಲಿಲ್ವಾ? ಅವರಿಗೆ ಅನ್ಯಾಯ ಆಗಲಿಲ್ವಾ? ಖರ್ಗೆ ಕುಟುಂಬ ಏರೋಸ್ಪೇಸ್ ಆಂಟ್ರಪ್ರೆನರ್ ಯಾವಾಗಾದರೂ? ಸ್ಕ್ಯಾಮ್ಗಳ ಮೇಲೆ ಸ್ಕ್ಯಾಮ್ಗಳು ನಡೀತಾ ಇದೆ. ಮೂಡಾ ಆಯಿತು, ವಾಲ್ಮೀಕಿ ಆಯಿತು, ಈಗ ಇದು RTIನ ಡಾಕ್ಯುಮೆಂಟ್ಗಳು ಬಂದವು. ಆದರೆ ರಾಹುಲ್ ಗಾಂಧಿ ಇದ್ರ ಬಗ್ಗೆ ಯಾಕೆ ಏನು ಮಾತಾಡ್ತಾ ಇಲ್ಲ? ಸಿದ್ದರಾಮಯ್ಯ ಅವರು ಮೂಡಾ ಹಗರಣದಲ್ಲಿ ಸಿಕ್ಕಿಬಿದ್ರು. ಪ್ರಾಸಿಕ್ಯೂಷನ್ಗೆ ಸ್ಯಾಂಕ್ಷನ್ ಕೂಡ ಸಿಕ್ತು. ಅದೇ ಸಮಯದಲ್ಲಿ ಖರ್ಗೆ ಅವರ ವಿರುದ್ಧ ಈ ಡಾಕ್ಯುಮೆಂಟ್ಗಳು ಬರೋಕ್ಕೆ ಶುರುವಾಗಿದ್ದಾವೆ. ಹಾಗಾದರೆ ಇದು ಕಾಂಗ್ರೆಸ್ನ ಒಳ ಜಗಳವೇ? ಏನೇ ಆದರೂ ಸತ್ಯ ಅಂತೂ ಹೊರಗೆ ಬಂದಿದೆ. ಇದು ಹಿತಾಸಕ್ತಿಯ ಸಂಘರ್ಷ, ಇದು ಕುಟುಂಬ ಅಧಿಕಾರ ನೇರವಾಗಿ ಗೊತ್ತಾಗ್ತಾ ಇದೆ. ಹಾಗಾಗಿ ಸಿದ್ದರಾಮಯ್ಯ ಅವರು ಪ್ರಿಯಾಂಕ್ ಖರ್ಗೆ ಅವರನ್ನು ಮಂತ್ರಿ ಪದವಿಯಿಂದ ತೆಗಿತಾರಾ?
ಇಲ್ಲ ತನ್ನನ್ನು ತಾನು ರಕ್ಷಿಸಿಕೊಳ್ತಾ ಇರೋ ಹಾಗೆ ಪ್ರಿಯಾಂಕ್ ಖರ್ಗೆ ಅವರನ್ನು ಕೂಡ ರಕ್ಷಣೆ ಮಾಡ್ತಾರ. SC ST ಹಾಗೂ ವಂಚಿತ ಸಮುದಾಯಗಳಿಗೆ ಮೀಸಲಿಟ್ಟ ಭೂಮಿಯನ್ನು ಕಾಂಗ್ರೆಸ್ ಪಕ್ಷ ಲೂಟಿ ಹೊಡಿತಲೇ ಬರ್ತಾ ಇರೋದು ದುರಂತ. ಈ ಹಗರಣದ ಬಗ್ಗೆ BJPಯವರು ಸವಾಲು ಮಾಡಿದರೆ ಅದನ್ನು ಕಾಂಗ್ರೆಸ್ ಕ್ಯಾರೇ ಮಾಡ್ತಾ ಇಲ್ಲ. ಈ ಹಗರಣದ ಬಗ್ಗೆ BJP ಒಂದಷ್ಟು ಪ್ರಶ್ನೆಗಳನ್ನು ಕಾಂಗ್ರೆಸ್ ಮುಂದೆ ಇಟ್ಟಿದೆ. ಇದು ಅಧಿಕಾರದ ದುರುಪಯೋಗ, ಸ್ವಜನ ಪಕ್ಷಪಾತ ಹಾಗೂ ಹಿತಾಸಕ್ತಿಯ ಸಂಘರ್ಷವೇ. ಮಾರ್ಚ್ 2024ಕ್ಕೆ ಉದ್ಯೋಗ ಮಂತ್ರಿ ಈ ಅಕ್ರಮಕ್ಕೆ ಹೇಗೆ ಒಪ್ಪಿಗೆಯನ್ನು ಸೂಚಿಸಿದರು? KIADB ಭೂಮಿಯ ಭಾಗವಾಗೋಕೆ ಖರ್ಗೆ ಕುಟುಂಬ ಏರೋಸ್ಪೇಸ್ ಉದ್ಯಮಿಗಳಾಗಿದ್ದು ಹೇಗೆ ಮತ್ತು ಯಾವಾಗ? ಇದು ಸಾಮಾನ್ಯ SC ಮತ್ತು ಯುವ ಉದ್ಯಮಿಗಳಿಗೆ ಮಾಡ್ತಿರುವಂತಹ ಅನ್ಯಾಯ ಅಲ್ಲವೇ? ರಾಹುಲ್ ಗಾಂಧಿ ಸ್ವತಃ NHA ಅಕ್ರಮದ ಆರೋಪಿಯೇ. ಇದ್ರ ಬಗ್ಗೆ ಏನಾದರೂ ಹೇಳ್ತಾರಾ? ಸಿದ್ದರಾಮಯ್ಯ ಮೂಡ ಹಗರಣದಲ್ಲಿ ಸಿಕ್ಕಿ ಹಾಕಿಕೊಂಡಿರೋದ್ರಿಂದ ಈ ವಿಷಯವನ್ನು ಕಾಂಗ್ರೆಸ್ ಮುಂದಿಡ್ತಾ ಇದೆಯೇ? ಈ ಪ್ರಶ್ನೆಗಳಿಗೆ ಕಾಂಗ್ರೆಸ್ ಹತ್ತಿರ ಉತ್ತರವೇ ಇಲ್ಲ. ದಿಲ್ಲಿಯಲ್ಲಿ ಕೂತಿರೋ ಖರ್ಗೆ ಸಾಹೇಬರು ಕೂಡ ಇದಕ್ಕೆ ಪ್ರತಿಕ್ರಿಯೆ ಕೊಡ್ತಿಲ್ಲ. ಏನಾದರೂ ಹೇಳಿದರೆ ಅವರ ಅಕ್ರಮದ ವಿಷಯ ಹೊರಗೆ ಬರುತ್ತೆ ಅನ್ನೋ ಭಯ. ಕಾಂಗ್ರೆಸ್ ಕೂಡ ಅವರ ಜೊತೆ ಕುಳಿತುಕೊಂಡಿದೆ. ಮುಂದೆ ಈ ಅಕ್ರಮದ ಬಗ್ಗೆ ತನಿಖೆ ನಡೆದರೆ ಪೂರ್ತಿ ಖರ್ಗೆ ಕುಟುಂಬವೇ ಅಕ್ರಮದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೆ. ಖರ್ಗೆ ಮಗ ಪ್ರಿಯಾಂಕ್ ಖರ್ಗೆ ಈ ವಿಷಯವಾಗಿ ಟ್ವೀಟ್ ಮಾಡಿ BJP ಸಂಸದರ ಮೇಲೇ ಎಗರಿ ಬಿಡ್ತಾರೆ. ಅದಕ್ಕೆ ತಕ್ಕನಾಗಿ BJP ಸಂಸದ ಕೂಡ ಉತ್ತರ ಕೊಟ್ಟರು. ಮೊದಲು ಸಿದ್ದು ಕುಟುಂಬ, ಈಗ ಖರ್ಗೆ ಕುಟುಂಬ. ಇನ್ನು ಎಷ್ಟು ಕುಟುಂಬಗಳು ಅಕ್ರಮದಲ್ಲಿ ತೊಡಗಿದೆ ಅನ್ನೋದು ಇನ್ನು ಮುಂದೆ ಗೊತ್ತಾಗಬೇಕಿದೆ. ವೀಕ್ಷಕರೇ, ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳಿಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ನಮಸ್ಕಾರ, ಟೇಕ್ ಕೇರ್, ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ.